ತನ್ನ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬಿಡಿ ಕಾರ್ಮಿಕರ ಒಕ್ಕೂಟದ ನೇತೃತ್ವದಲ್ಲಿ ಮಂಗಳವಾರ ಬೆಳಗ್ಗೆ ಮಂಗಳೂರಿನ ಅಂಚೆ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಬಿಡಿ ಕಾರ್ಮಿಕರ ದಿನನಿತ್ಯದ ಸಮಸ್ಯೆ ಪರಿಹಾರವಾಗುವ ಲಕ್ಷಣ ಕಂಡುಬರುತ್ತಿಲ್ಲ. ಬಡ ಬಿಡಿ ಕಾರ್ಮಿಕರ ನೋವು ಪರಿಹರಿಸುವ ಪ್ರಾಮಾಣಿಕ ಪ್ರಯತ್ನವು ಸರ್ಕಾರಿ ವಲಯದಿಂದ ಪ್ರಾಮಾಣಿಕ ನೆಲೆಗಟ್ಟಿನಿಂದ ನಡೆಯುತ್ತಿಲ್ಲ. ಹೀಗಾಗಿಯೇ ಬಿಡಿ ಕಾರ್ಮಿಕರು ತನ್ನ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಬೀದಿಗಿಳಿದು ಹೋರಾಟಕ್ಕಿಳಿಯುವ ಅನಿವಾರ್ಯತೆ ಉಂಟಾಗಿದೆ. ಇದರ ಮುಂದುವರಿದ ಭಾಗ ಎಂಬಂತೆ ಮಂಗಳವಾರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಅಂಚೆ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ ಬಿಡಿ ಕಾರ್ಮಿಕರ ಹೋರಾಟಕ್ಕೆ ಸಿಪಿಎಂ ಒಕ್ಕೂಟ ಬೆಂಬಲ ನೀಡಿತ್ತು. ಬಿಡಿ ಕಾರ್ಮಿಕರ ವಿವಿಧ ಸಮಸ್ಯೆಗಳನ್ನು ಶೀಘ್ರವೇ ಪರಿಹರಿಸುವಂತೆ ಪ್ರತಿಭಟನಾ ಸಭೆಯಲ್ಲಿ ಒತ್ತಾಯಿಸಲಾಯಿತು. ದೇಶಾದ್ಯಂತ ಬಿಡಿ ಕಾರ್ಮಿಕರಿಗೆ ಸಮಾನ ವೇತನ ನೀಡಬೇಕೆಂದು ಇದೇ ವೇಳೆ ಪ್ರತಿಭಟನಾ ನಿರತ ಪ್ರಮುಖರು ಒತ್ತಾಯಿಸಿದರು. ಬಿಡಿ ಕಾರ್ಮಿಕರೇ ಬೆಲೆ ಮುನ್ನಡೆ ಕೇರಳದಂತ್ರ ಆಡಿಡು ಈ ಸಾವಿರಗಟ್ಟಲೆ ಕಾರ್ಮಿಕರಿನಿ ನಿರುದ್ಯೋಗ ಆದುಳ್ಳರೆ ಈ ಸರ್ಕಾರ ಭಾಗವಹಿಸಿದ ಈ ತಾಲೂಕಿನ ಆತ ಬಿಡಿ ಕಾರ್ಮಿಕರನ್ನ ಅಖಿಲ ಭಾರತ ಬಿಡಿ ಕಾರ್ಮಿಕರ ಒಕ್ಕೂಟ ಒತ್ತಾಯ ಮಾಡುತ್ತಾ ಬಂದಂತಹ ಸುಮಾರು 12 ಬೇಡಿಕೆಗಳು ಈಡೇರದೇ ಇರುವಂತಹ ಪರಿಸ್ಥಿತಿಯನ್ನು ಇತ್ತೀಚೆಗೆ ಕಳೆದ ಡಿಸೆಂಬರ್ 15 ಮತ್ತು 16ರಂದು ಕಣ್ಣೂರಿನಲ್ಲಿ ಜರುಗಿದಂತಹ ಅಖಿಲ ಭಾರತ ಬಿಡಿ ಕಾರ್ಮಿಕರ ಒಕ್ಕೂಟದ ಕಾರ್ಯಕಾರಿ ಸಮಿತಿಯಲ್ಲಿ ಗಂಭೀರವಾಗಿ ಪರಿಗಣಿಸಿ ಇಡೀ ದೇಶದಲ್ಲಿ ಈ 12 ಬೇಡಿಕೆಗಳನ್ನು ಒತ್ತಾಯ ಮಾಡಿ ಒಂದು ಬೇಡಿಕೆಗಳ ದಿನಾಚರಣೆ ಮಾಡುವ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು. ಅದರ ಜೊತೆಗೆ ಇವತ್ತು ದೇಶದ ಎಲ್ಲಾ ಕಾರ್ಮಿಕ ಸಂಘಟನೆಗಳ ಮತ್ತು ಮಾತುಕತೆ ಸರಿಸುಮಾರು 1 ಕೋಟಿ ಜನ ಈ ಉದ್ಯಮಕ್ಕೆ ಸಂಬಂಧಪಟ್ಟು ಬರ್ಕೊಂಡಿದ್ದಾರೆ. ಈ ದೇಶಗಳು 2020 ನಲವತ್ತು ಬರೀ 1 ವರ್ಷ ಮಾತ್ರ. ಆದರೆ ಈ 1 ವರ್ಷರು ಈ ಕೈಗಾರಿಕೆನೇ ಹಂತ ಹಂತವಾದ ನಾಶಮಂತ್ರ ಬರುತ್ತದೆ ಮಾತ್ರ ಯೋಚನೆ ಮಾಡಿಕೊಂಡರೆ ಐತಪಾತವಾದ ಕರ್ಮಕ್ರಿಯರು 2000 ಮುಂದೆ ಧೂಮಪಾನ ನಿಷೇಧ ಮಸೂದೆ ಸಾರ್ವಜನಿಕ ಪ್ರದೇಶ ರೈತರಲ್ಲಿ ಮಾರಾಟ ಮಂತ್ರದಲ್ಲಿ ಬಂದ ಆರಂಭಿಕವಾದ ಕಟ್ಟಲು ಮಂತ್ರ ಬಬ್ಬಿನವು ಬೇರೆ ಉದ್ಯಮ ನಿಷೇಧ ಮಂತ್ರ ಬಬ್ಬಿನ ಸರ್ಕಾರ. ಹೀಗೆ ಜಾಹೀರಾತಿನ ನಂತರ ನಮ್ಮ ನಾಡು ವಾರ್ತೆಗಳು.